ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೆಲ್ದಿಯಾಗಿ ಹ್ಯಾಪಿಯಾಗಿ ಇದ್ದೀರಾ ಅಂತ ಅಂದ್ಕೊತೀನಿ. ರೆಗ್ಯುಲರಾಗಿ ಡೇ ಇನ್ ಮೈ ಲೈಫ್ ವೀಡಿಯೋ ಹಾಕ್ತಾಯಿದ್ದೆ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸ್ವಲ್ಪ ಫ್ಯಾಷನ್ ಐಡಿಯಾಸ್ನ ಕೊಡೋಕ್ಕೆ ಬಂದಿದ್ದೀನಿ. ಏನಂದರೆ ತಮ್ನೇಲಲ್ಲಿ ಆಲ್ರೆಡಿ ನೀವು ನೋಡಿರ್ತೀರ. ಒಂದು ಜೀನ್ಸ್ನ ಹೇಗೆ ನಾವು ಸ್ಟೈಲ್ ಮಾಡ್ಕೊಳೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ನಿಮಗೆ ನಿಮ್ಮ ಮನೇಲಿ ಯಾವ್ಯಾವ ಥರ ಬಟ್ಟೆಗಳಿದೆ. ಬರೀ ಜೀನ್ಸ್ ಅಂದರೆ ಬರೀ ಟಾಪ್ಗೆ ಅಲ್ಲ, ಎಲ್ಲ ರೀತಿಯೂ ಸ್ಟೈಲ್ ಮಾಡ್ಬೋದು. ಎಲ್ಲ ನಮ್ಮ ಕೈಲಿರೋದು. ಅಂದರೆ ನಮಗೆ ಒಂದು ಐಡಿಯಾ ಬೇಕು ಅಷ್ಟೇ, ಯಾವ್ಯಾವ ಬಟ್ಟೆಗೆ ಯಾವ್ಯಾವ ಥರ ಹಾಕ್ಕೊಳ್ಳೋದು ಅಂತ. ಎಲ್ಲರಿಗೂ ಗೊತ್ತಿರೋದೆ, ಅದರಲ್ಲಿ ಒಂದು ಚಿಕ್ಕ ಸಣ್ಣ ಪುಟ್ಟ ಒಂದು ಟ್ರಿಕ್ಸ್ನ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಔಟ್ಫಿಟ್ಟು. ಅದನ್ನು ನನಗೇನು ಗೊತ್ತೋ ಅದನ್ನು ಹೇಳೋಣ ಅಂತ, ಒಂದು ಹೇಳಿದ್ರೆ ಹೆಲ್ಪ್ ಆಗುತ್ತೆ ಇನ್ನೊಬ್ರಿಗೆ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಬನ್ನಿ ನೋಡೋಣ. ಓಕೆ, ಇದು ನಾನು ಆಗಲೇ ತೋರಿಸಿದ್ನಲ್ಲ, ತುಂಬ ದೊಡ್ಡದು. ಆ್ಯಕ್ಚುಲಿ ಅದು ನನ್ನ ಸೈಜೇ ಅಲ್ಲ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಅಂದರೆ ತುಂಬ ದೊಡ್ಡದು. ನನ್ನ ಥರ ಇಬ್ಬರು ಇದ್ದವ್ರು ಹಾಕ್ಕೋಬೋದು. ಅದನ್ನು ಈಗ ಹೇಗೆ ಹಾಕ್ಕೊಳ್ಳೋದು ಅಂತ, ಈಗ ಸಮ್ಮರ್ ಟೈಮಲ್ಲಿ ಫುಲ್ಲು ಫಿಟ್ಟಾಗಿ ಹಾಕ್ಕೊಳಕ್ಕಾಗಲ್ಲ. ಯಾಕಂದರೆ ಸೆಕೆ, ನಮ್ಮ ಬಾಡಿನೂ ಸ್ವಲ್ಪ ಉಸಿರಾಡಬೇಕು. ಆ ಥರ ಫಿಟ್ಟಾಗಿ ಹಾಕ್ಕೊಂಡು ಹೊರಗಡೆ ಹೋಗೋಕ್ಕಾಗಲ್ಲ. ಹಂಗಂತ ಲೂಸಾಗೂ ಹಾಕ್ಕೊಂಡು ಹೊರಗಡೆ ಹೋಗೋಕ್ಕಾಗಲ್ಲ. ನೋಡೋಕ್ಕೂ ಚೆನ್ನಾಗಿರಬೇಕು, ಕಂಫರ್ಟಬಲ್ಲಾಗೂ ಇರಬೇಕು. ಸೊ ಆ ಥರ ಒಂದು ಕ್ಯಾಟಗರಿಯಲ್ಲಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಇದು 550 ಏನೋ ಅದು ಟಾಪು. ಆ್ಯಕ್ಚುಲಿ ಅದು ನಮ್ಮ ಅಕ್ಕ ತೊಗೊಂಡಿತ್ತು. ಅವಳು ತೊಗೊಂಡು ಹಾಕ್ಕೊಳ್ಳಲಿಲ್ಲ, ನಾನು ಸ್ಟೈಲ್ ಮಾಡಿದೆ. ಇದು ನನಗೆ ಚೆನ್ನಾಗಿ ಕಾಣ್ತು. ಸೊ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಎಲ್ಲರ ಹತ್ರನೂ ಆ ಥರ ಒಂದು ಬೆಲ್ಟು ಇದ್ದೇ ಇರುತ್ತೆ. ಬರೀ ನಾವು ಜೀನ್ಸ್ಗೆ ಹಾಕೋ ಬದಲು ಈ ಥರನೂ ನಾವು ಸ್ಟೈಲ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊತಾ ಇದ್ದೀನಿ ನೋಡಿ. ಯಾಕಂದರೆ ಚೆನ್ನಾಗೂ ಕಾಣಿಸುತ್ತೆ. ಒಂಥರ ಹೆಂಗೆ ಹೇಳ್ತಾರೆ, ನೋಡೋಕ್ಕೂ ಚೆನ್ನಾಗಿರಬೇಕು, ಕಂಫರ್ಟಬಲ್ಲಾಗೂ ಇರ್ಬೋದು. ಇದು ಒಂದು ನೀವು ಈ ಥರ ಇದ್ದರೆ ನೀವು ಹಾಕ್ಕೋಬೋದು. ಅಂದರೆ ಇದನ್ನ ನೋಡಿದ ತಕ್ಷಣ ಒಂದು ಐಡಿಯಾ ಬರುತ್ತೆ. ನಿಮ್ಮ ವಾರ್ಡ್ರೋಬಲ್ಲಿ ಒಂದು ಟಾಪ್ ಇಟ್ಟೇ ಇರ್ತೀರ, ಯಾವುದಾದ್ರೂ ಒಂದು ಕೆಲಸಕ್ಕೆ ಏನಪ್ಪ ಇದನ್ನು ಹಾಕ್ಕೊಳ್ಳೋಕ್ಕೆ ಆಗಲ್ಲ ಅಂತ ಈ ಥರನೂ ಸ್ಟೈಲ್ ಮಾಡ್ಬೋದು. ಆ ಥರನೂ ಬೆಲ್ಟ್ ಹಾಕ್ಕೊಬೋದು. ಇವಾಗ ನಾನು ಇನ್ನೊಂದು ತೋರಿಸ್ತೀನಿ, ಆ ಥರನೂ ಹಾಕ್ಕೊಬೋದು. ನಿಮ್ಮ ಕಂಫರ್ಟಬಲ್ ಯಾವ ರೀತಿ ಆದರೂ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡು ನೀವು ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಕಂಫರ್ಟಬಲ್ ಅನಿಸುತ್ತೆ ಖಂಡಿತವಾಗ್ಲೂ ಹಾಕ್ಕೊಂಡು ಹೋಗ್ಬೋದು. ಯಾವುದೇ ರೀತಿಯಾದ ಏನೂ ಇದಿರಲ್ಲ. ನಿಮ್ಗೆ ಚೆನ್ನಾಗಿ ಅನಿಸ್ಬೇಕು ಅಷ್ಟೇ. ಯಾಕಂದರೆ ನಾವು ಚೆನ್ನಾಗಿ ಸ್ಟೈಲ್ ಮಾಡಿದ್ರೆ, ಅಟ್ಲೀಸ್ಟ್ ಇವಾಗ ಒಂದು ಹೂವೇ ಆಗಲಿ ಚೆನ್ನಾಗಿದ್ದರೆ ಎಲ್ಲರೂ ಇಷ್ಟಪಡ್ತಾರೆ. ಡಲ್ಲಾಗಿದ್ದರೆ ಯಾರೂ ಇಷ್ಟಪಡಲ್ಲ. ಅದೇ ಥರ ನಾವು ಚೆನ್ನಾಗಿ ರೆಡಿ ಆಗಬೇಕು. ನಾವು ಬೇರೆಯವ್ರು ಮೆಚ್ಚಿಸೋಕ್ಕಂತ ಅಲ್ಲ, ನಮ್ಮ ಒಂದು ಇದಕ್ಕೆ ನಾವು ಮಿರರ್ ಮುಂದೆ ನಿಂತ್ಕೊಂಡ್ರೆ ನಾವು ಚೆನ್ನಾಗಿ ಕಾಣೋಕ್ಕಂತೂ ನಾನಂತೂ ರೆಡಿ ಆಗ್ತೀನಿ. ನಿಮಗೂ ಅದೇ ಥರ ಅಂತ ಅಂದ್ಕೊಂಡು ನಾನು ಇದನ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು, ಈ ಟಾಪು ಹೀಗೂ ಹಾಕ್ಕೋಬೋದು. ಇನ್ನೊಂದು, ಕೆಲವು ಜನ ಸ್ಲೀವ್ಲೆಸ್ ಹಾಕ್ಕೊಳಲ್ಲ. ಇನ್ನೊಂದು ತುಂಬ ಚಳಿ ಇರುತ್ತೆ, ಇಲ್ಲ ತುಂಬ ಬಿಸಿಲಿರುತ್ತೆ. ಆ ಥರ ಇದ್ದಾಗ ಈ ಥರ ಒಂದು ಜೀನ್ಸ್ದು ಕೋಟ್ ತೊಗೊಂಬಿಡಿ, ಬೆಸ್ಟು. ಈ ಥರ ತೊಗೊಂಡ್ರೆ ನೀವು ಇದೊಂದಕ್ಕೆ ಅಂತಲ್ಲ, ಯಾವುದೇ ರೀತಿಯಾದ ಒಂದು ಔಟ್ಫಿಟ್ಗೂ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಮತ್ತು ಇದು ಕೂಡ ನಾನು ಮಲ್ಲೇಶ್ವರಮಲ್ಲೇ ತೊಗೊಂಡಿದ್ದು ಟಾಪು. ಇದು ನೋಡಿ, ಇದು ಕಂಪ್ಲೀಟಾಗಿ ಲೂಸಾಗಿದೆ. ನನಗೆ ಕಂಪ್ಲೀಟಾಗಿ ಲೂಸಾಗಿದೆ. ಆದರೆ ಇದನ್ನು ನಾವು ಆಫೀಸ್ಗೆ ಹೋಗೋಕ್ಕೆ ಪರ್ಫೆಕ್ಟಾಗಿ ಹಾಕ್ಕೊಬೋದು. ಹೇಗೆ ಅಂತ ನಾನು ತೋರಿಸ್ತೀನಿ. ಅದೇ ಕೆಲವ್ರಿಗೆ ಇಷ್ಟ ಹಾಕ್ಕೊಬೇಕು, ಫ್ಯಾಷನಾಗಿ ಹಾಕ್ಕೊಬೇಕು ಅಂತ ಇಷ್ಟ. ಅದೇ ಒಬ್ಬೊಬ್ರಿಗೆ ಟೈಟ್ ಇಷ್ಟ ಆಗೋಲ್ಲ, ಲೂಸಾಗೂ ಇರಬೇಕು, ಚೆನ್ನಾಗೂ ಕಾಣಬೇಕು ಅಂತ ಹೇಳ್ತಾರೆ. ನಾನು ತೊಗೊಂಡಿರೋದೆಲ್ಲ ಈ ಥರ. ಯಾಕಂದರೆ ಟೈಟ್ ತೊಗೊಂಡ್ರೆ ನಾವು ನೆಕ್ಸ್ಟು ಹಾಕ್ಕೊಳ್ಳೋಕ್ಕಾಗಲ್ಲ, ದಪ್ಪ ಆದರೆ
ದಪ್ಪ ಆದರೆ ಹಾಕ್ಕೊಳಕ್ಕಾಗಲ್ಲ. ಅದನ್ನು ಪುನಃ ನಾವು ಇನ್ನೂ ಬೇರೆ ತೊಗೊಂಡ್ರೆ, ಈ ಥರ ದೊಡ್ಡ ಸೈಜಲ್ಲಿ ನಾವು ತೊಗೊಂಡ್ರೆ ನಾವು ಈ ಥರನೂ ಸ್ಟೈಲ್ ಮಾಡ್ಬೋದು, ಸ್ಟಿಚ್ ಹಾಕಿಸ್ಕೋಬೋದು, ಅದೇ ಸೈಡ್ ಆಲ್ಟ್ರೇಷನ್ ಮಾಡಿಸ್ಬೋದು. ಎಷ್ಟೊಂದು ಆಪ್ಷನ್ ಇದೆ ಈ ಥರ ದೊಡ್ಡ ಸೈಜ್ ತೊಗೊಳೋದ್ರಿಂದ. ನೆಕ್ಸ್ಟ್ ಟೈಮು ನೀವು ತೊಗೊಳೋದಾದರೆ ಈ ಥರ ದೊಡ್ಡ ಸೈಜ್ ತೊಗೊಳ್ಳಿ. ನಿಮಗೂ ಆಗುತ್ತೆ, ನಿಮ್ಮ ಅಕ್ಕಂಗೂ ಆಗುತ್ತೆ, ಇನ್ನೂ ಚೆನ್ನಾಗಿ ಇದು ಮಾಡಿದ್ರೆ ನಿಮ್ಮ ತಂಗಿಗೂ ಆಗುತ್ತೆ. ಅಕ್ಕ ತಂಗಿದಿರು ಇದು. ಮತ್ತು ಇದಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ ಆಫೀಸ್ಗೆ ಹೋಗೋದು ಹೆಂಗೆ ಅಂತ. ಮತ್ತು ಸ್ಲಿಪ್ಪರು ನಿಮಗೆ ಯಾವ ಥರ ಕಂಫರ್ಟಬಲ್ ಆ ಥರ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಸುಮ್ಮನೆ ತೊಗೊಂಡೆ, ಆದರೆ ಪೀಚ್ ಕಲರು ಟಾಪ್ಗೂ ಸ್ಲಿಪ್ಪರ್ಗೂ ಮ್ಯಾಚ್ ಆಗ್ತಾಯಿದೆ, ಪರ್ಫೆಕ್ಟಾಗಿರುತ್ತೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಪರ್ಫೆಕ್ಟಾಗಿದೆಯಲ್ಲ, ಆಫೀಸ್ಗೆ ಹೋಗೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಪರ್ಫೆಕ್ಟ್ ಔಟ್ಫಿಟ್, ತುಂಬ ನೀಟಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ. ನೀವು ಹಾಕ್ಕೊಳ್ಳೋದ್ರ ಮೇಲೆ ಡಿಪೆಂಡ್. ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ಹಾಕ್ಕೊಳ್ಳೋ ಬಟ್ಟೆನೇ ಚಿಕ್ಕ ಚಿಕ್ಕ ಟ್ರಿಕ್ಸು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಅದನ್ನೇ ನಾನು ಹೇಳೋದು. ಮತ್ತು ಇದೊಂದು ಲಾಂಗು, ಇದು ಕೂಡ ಲೆಗ್ಗಿನ್ಸು ಹಾಕ್ಕೋಬೋದು. 3 ಆಪ್ಷನ್ ಇದೆ. ಇದು ಲೆಗ್ಗಿನ್ಸ್ ಹಾಕ್ಕೊಬೋದು, ಪಲೋಝಾನು ಹಾಕ್ಕೋಬೋದು, ಜೀನ್ಸು ಹಾಕ್ಕೊಬೋದು. ನಿಮ್ಮ ಕಂಫರ್ಟಬಲ್ಲು ಯಾವ ರೀತಿ ಆದರೂ ಬೇಕಾದ್ರೂ ಹಾಕ್ಕೋಬೋದು. ನಾನು ಜೀನ್ಸ್ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ನಾವು ಟೆಂಪಲ್ಗೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿ ಇದು ಸೂಟ್ ಆಗುತ್ತೆ. ನಿಮಗೆ ಫ್ಲ್ಯಾಟ್ ಇಷ್ಟ ಆಗಿಲ್ಲ ಅಂದರೆ ಹೀಲ್ ಕೂಡ ಹಾಕ್ಕೋಬೋದು. ನಾನು ಅದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೆ ಏನು ಕಂಫರ್ಟಬಲ್ಲೋ ಹಾಗೆ ಹಾಕ್ಕೊಬೋದು. ಸ್ವಲ್ಪ ಶಾರ್ಟಾಗಿದ್ದೀರಾ, ಸ್ವಲ್ಪ ಹೈಟಾಗಿ ಕಾಣಬೇಕು ಅಂದರೆ ಸ್ವಲ್ಪ ಹೀಲ್ಸ್ ಕೂಡ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನೀವು ನೀವು ಹಾಕೋ ಡ್ರೆಸ್ಗೂ ಮತ್ತು ನೀವು ಹಾಕೋ ಸ್ಲಿಪ್ಪರ್ಗೂ ಚೆನ್ನಾಗಿ ಕಾಣಬೇಕು, ಅದೂ ಇರುತ್ತೆ. ಸುಮ್ಮನೆ ಒಂದು ಫನ್ನು. ಫಸ್ಟು ಆಮೇಲೆ ನಾವು ಯೂಸ್ ಮಾಡಿರೋ ಎಲ್ಲ ಔಟ್ಫಿಟ್ಟು ಮಚ್ಚಿಟ್ಕೊತೀವಿ. ನಾವು ವೀಡಿಯೋ ಮಾಡ್ತೀವಿ ಅನ್ನೋ ಹೆಸರಲ್ಲಿ ರೂಮ್ ಗಲೀಜು ಮಾಡಿದ್ರೆ ನಮ್ಮಮ್ಮ ಫಸ್ಟು ಎಲ್ಲಿರ್ತಾರೋ ಅಲ್ಲಿಂದ ಓಡ್ಬಿಡ್ತಾರೆ. ಜೀನ್ಸ್ ಪ್ಯಾಂಟ್ ಮಡಚುವ ವಿಧಾನ. ನೀಟಾಗಿ ಇಟ್ಕೋಬೇಕು, ಆವಾಗ ನೀಟಾಗಿರುತ್ತೆ. ಯಾವಾಗ ಬೇಕೋ ಆವಾಗ ಎತ್ಕೊಳ್ಳೋಕ್ಕೆ ಆಗುತ್ತೆ. ಇದು ಕೂಡ ಇಟ್ಕೊಬೇಕು. ಫಸ್ಟು ಬೊಟ್ಟಿಟ್ಕೊಬೇಕು. ಇನ್ನೇನು ಬೇಕು, ಓಕೆ. ಮಡಚಿ ನಿಮ್ಮ ಕಬೋರ್ಡ್ ಇಡಬೇಕು, ಬೊಟ್ಟು ಇಡಬೇಕು. ನಾನು ತೋರಿಸಿದಷ್ಟು ಔಟ್ಫಿಟ್. ನೆಕ್ಸ್ಟು ನಿಮಗೆ ಯಾವುದಾದ್ರೂ ಹೊಸ ಥರ, ಇವಾಗ ಎಕ್ಸಾಂಪಲ್ ನಾವು ಮದುವೆಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಇವಾಗ ತಕ್ಷಣ ರೆಡಿ ಆಗೋಕ್ಕಾಗಲ್ಲ. ಅಂದರೆ ಇವಾಗ ಸೀರೆಗೆ ಈ ಥರ ಜ್ಯುವೆಲ್ರಿ ಹಾಕಿದ್ರೇ ಅದಕ್ಕೆ ಅದು ಸೂಟ್ ಆಗೋದು. ಅಂದರೆ ಕಲರ್ ಕ್ಲ್ಯಾಶ್ ಆಗಬಾರ್ದು, ಲುಕ್ ವೈಸ್ ಚೆನ್ನಾಗಿ ಬರಬೇಕು, ಔಟ್ಫಿಟ್ ಚೆನ್ನಾಗಿರಬೇಕು, ಆ ಥರ. ನೆಕ್ಸ್ಟ್ ಅದನ್ನು ನಾನು ತೋರಿಸ್ತೀನಿ. ಈ ಥರ ಸಣ್ಣ ಪುಟ್ಟ ಬಟ್ಟೆಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟರೆ ನಾವು ಹೊರಗಡೆ ಹೋದಾಗ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣ್ತೀವಿ, ತುಂಬ ಚೆನ್ನಾಗಿರ್ತೀವಿ, ತುಂಬ ಚೆನ್ನಾಗಿ ಕಾಣ್ತೀವಿ.
ಎತ್ತಿಟ್ಕೊಳ್ಳೋಣ. ಮತ್ತು ಮೇಯ್ನು ಈ ಥರ ಬೆಲ್ಟ್ ಇಟ್ಕೊಂಡಿರಿ. ಏನಕ್ಕಂದರೆ ಇವಾಗ ಯಾವುದಾದ್ರೂ ನಮಗೆ ಔಟ್ಫಿಟ್ಟು ತುಂಬ ಲೂಸ್ ಆಯಿತು ಅಂದರೆ ನೀವು ಚೂಡಿದಾರ್ಗೆಲ್ಲ ಇದು ಹಾಕಿದ್ರೆ ಚೆನ್ನಾಗಿರಲ್ಲ. ಯಾವ ಥರ ಹಾಕಬೇಕು ಆ ಥರ ಹಾಕಬೇಕು, ಆವಾಗ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಈ ಥರ ಮಾಡಿಡಬೇಡಿ, ಈ ಥರ ಮಾಡಿ ಇಡಬೇಡಿ, ಕ್ರ್ಯಾಕ್ ಬೀಳುತ್ತೆ. ಸಾಕಿಷ್ಟು ಈ ಥರ ಮಾಡಿ ಹೀಗೆ ಹಾಕಿದ್ರೆ ತುಂಬ ದಿನ ಇರುತ್ತೆ. ಮತ್ತು ಇನ್ನೊಂದು ವೇಸ್ಟ್ ಕೋಟು ನೀವು ಒಂದು ಇಟ್ಕೊಳ್ಳಿ, ಒಂದೇ ಕಲರ್ ಅಂತಲ್ಲ, ನಿಮಗೆ ಯಾವ ಥರ ಬೇಕು ನೋಡಿ ಇಟ್ಕೊಂಡ್ರೆ ನಿಮಗೆ ಯಾವುದೇ ಒಂದು ಔಟ್ಫಿಟ್ಟು, ಇವಾಗ ಬಿಸಿಲಿರ್ಬೋದು, ಚಳಿ ಇರ್ಬೋದು, ಆವಾಗ ಸ್ವೆಟ್ರ್ ಹಾಕ್ಕೊಂಡು ಆಚೆಗೆ ಹೋಗೋಕ್ಕಾಗಲ್ಲ. ಒಂಥರ ಆಗಿನ ಕಾಲದಲ್ಲಿ ಸ್ವೆಟ್ರ್ ಹಾಕ್ಕೊಂಡು ಬಂದಿರೋ ಥರ ಇರುತ್ತೆ. ಸ್ವೆಟ್ರುಗಳು ತುಂಬ ಚೆನ್ನಾಗಿ ಬಂದಿದೆ, ಆದರೆ ಆ ಥರ ನೋಡಿ ತೊಗೊಳಕ್ಕಾಗಿಲ್ಲ ಅಂತಂದರೆ ಈ ಥರ ಯಾವಾಗಲೂ ಬ್ಯಾಗಲ್ಲಿ ಇಟ್ಕೊಂಡ್ರೆ ನೀವು ಹೊರಗಡೆ ಹೋದಾಗೆಲ್ಲ ಹಾಕ್ಕೊಂಡು ಹೋಗ್ಬೋದು. ಇದು ಆ್ಯಕ್ಚುಲಿ ಒಳ್ಳೆ ಟಿಪ್ಸು, ಯೂಸ್ ಮಾಡ್ಕೊಳ್ಳಿ. ನನಗೆ ಯಾರೂ ಹೇಳ್ಕೊಟ್ಟಿಲ್ಲ, ನೋಡ್ತಾ ನನಗೂ ಗೊತ್ತಾಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ಇನ್ನೂ ಫ್ಯಾಷನ್ ಐಡಿಯಾಸು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಮೆಂಟ್ ಮಾಡಿ, ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ತೋರಿಸಿದ್ದೀನಿ. ಇನ್ನೂ ಹೆಚ್ಚು ಐಡಿಯಾಸ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.